इसको क्या क्या डाला है? नमक आता, मिर्ची आता, मिर्ची, नमक, आलू, बस और कुछ नहीं। ಇದು गरम मसाला, जीरा, गरम मसाला गरम मसाला नहीं डालते हैं, सिर्फ वो चिल्ली पाउडर है और चिली पाउडर, हल्दी, हाँ नमक, मिर्ची, नींबू का जूस, नींबू को जूस डालता है। वो जीरा डालता है, जीरा डालते बघार में, बगा अच्छा अच्छा। जीरा डालते, धनिया डालते, बड़ी बड़ी छोटी नाई। हाँ हाँ, इसको फिर से वो हाटा में ऐसे करके वो फिर तेल में उबाल देना। हाँ ये मैरिनेट करके रखता है, फिर बाद में उसको बेसन का हाटा में ऐसे क्या करता है, तेल में डालते हो। तेल में डालता है। सही बात है। याचा मिर्ची कट करते हैं याचा। अंदर कट कर साइड हम लोग करते हैं, आलू नहीं करते। हम लोग ऐसे कट करके जीरा साल्ट डाल के बनाता है, ऐसे आलू से ही बनता वो। हम लोग जीरा और साल्ट डालता है, सिर्फ आलू नहीं डालता, इसको स्टफिंग नहीं करते। जीरा आलू देखो ये। हाँ आलू है, वो बॉइल करके उबाल के। हाँ पहले पानी में उबालना, फिर हाँ खाली करना होगा। अच्छा। जोधपुर का मिर्ची वड़ा, ये आलू का स्टफिंग करके बनाता है। तो बोलते हैं जोधपुर का मिर्ची बड़ा राजस्थान। जोधपुर का राजस्थान का स्पेशल है मिर्ची वड़ा। ये कच्चा है और पकेगा इसको। और दूसरी बार और एक बार करना है। इसको और पकेंगे, देखो देखते जाओ। अच्छा थोड़ा गोल्डन ब्राउन होता है। ಪಡಿ ಪರಾತ್ಲಾರೆ ರೆಡಿ ಇದೆ ಕೊರ್ದು ಬಿಟ್ಟು ಅದ್ರಲ್ಲಿ ಆಲೂಗಡ್ಡೆ ಸ್ಟಫ್ ಮಾಡಿ ಆಲೂಗಡ್ಡೆ ನೀರೊಳಗೆ ಹಾಕಿ ಕುದಿಸ್ಬೇಕು, ಮತ್ತು ಉಪ್ಪನ ಮಾಡಿ ಮಸಾಲೆ ಹಾಕಿ ಮತ್ತು ಇಲ್ಲಿ ಒಳಗೆ ವಾಸನೆ ತುಂಬಬೇಕು. ಇದು ಮಿರ್ಚಿ ಬೇರೆ ಆಯ್ತು, ಇದು ಮಿರ್ಚಿ ಬೇರೆ, ಬಜ್ಜಿ ಮಿರ್ಚಿ ಬೇರೆ, ಇದು ಬೇರೆ. ಇದು ಬೇರೆನಾ? ಹಾಂ ದಪ್ಪ ಮಿರ್ಚಿ ಐತೆ. ಮತ್ತು ಇದ್ರೊಳಗೆ ಕಂಡಿಂದ ಇದೆ ಇಜ್ಮ ಹಾಕಿ, ಉಪ್ಪು ಹಾಕಿ ಮತ್ತು ಇಲ್ಲಿ ಹಾಕಬೇಕು. ಮತ್ತು ಇದರಲ್ಲಿ ಅಜ್ವಾನ, ಜೀರಿಗೆ, ಸೋಡಾ. ಜೀರಿಗಿಲ್ಲ, ಅಜ್ಮೈನ್ ಅಜ್ವಾइन ಮತ್ತು मीठा सोडा। हाँ खाने का सोडा। ನೋಡಿ ಜೋಧ್ಪುರ್ಕ ಮಿರ್ಚಿ ವಡ ರೆಡಿ ಆಗಿದೆ, ಸ್ಪೆಷಲ್ ವಡ. ಸೊ ಈ ಥರ ಇದನ್ನು ಫಸ್ಟ್ ಒಂದು ಸರಿ ಹಾಕ್ಕೊಂಡು ಆಮೇಲೆ ಪುನಃ ಇನ್ನೊಂದು ಸರಿ ಹಾಕ್ಕೊಂಡು 2 ಸರಿ ಕರೆದಿದ್ದಾರೆ. ಈಗ ಇದನ್ನು ಕಟ್ ಮಾಡ್ಕೊಳ್ತಾರೆ 3 ಪೀಸ್, ದೊಡ್ಡದಿರುತ್ತೆ. ಇದು ಮೆಣಸಿಕಾಯಿ ಖಾರನೂ ಇರುತ್ತೆ. ಸೊ ಈಗ ಪುನಃ ಇದನ್ನ ಇನ್ನೊಂದು ಸರಿ ಹಾಕ್ಕೊಳ್ತಾ ಇದ್ದಾರೆ. ಅದು ಅವರು ಯಾವ ಥರ ಅದರಲ್ಲಿ ಈಗ ಒಂದು 4 ಹಾಕೊಂಡು ಜಲ್ದಿ निकालता है तुरंत। हाँ बाद में सभी डालता है एक साथ। अच्छा अच्छा, अभी 4-5 डाल के ऐसे निकाल के फिर बाद में 10-15 निकालो चलता है। 10-15 ओके। 12 ಮಿರ್ಚಿ ಹಾಕ್ಕೊಳ್ತಾರೆ ಎಣ್ಣೆಯಲ್ಲಿ. ಸೊ ಅದು ಆಲೂಗಡ್ಡೆ ಸ್ಟಫ್ ಮಾಡಿರ್ತಕ್ಕಂಥ ಒಂದು ಆಲೂಗಡ್ಡೆನ ಯಾವ ಥರ ಹೀಗೆ ಇದನ್ನು ಮಾಡಿ ಹಾಕ್ಕೊಳ್ತಾ ಇದ್ದಾರೆ ನೋಡಿ. ನೀಟಾಗಿ ಮಾಡಿಬಿಟ್ಟು ಕಂಠದಲ್ಲಿ ಅದನ್ನು ಒಂದು ಸೈಡು ಸ್ವಲ್ಪ ಇದನ್ನು ಮಾಡ್ಕೊಳ್ತಾರೆ, ಅದು ಬೇಯಲಿಕ್ಕೋಸ್ಕರ. ಈ ಥರ ಆಗಿ ಮಿರ್ಚಿಗಳನ್ನು ಅವರು ಎಣ್ಣೆಲ್ಲಿ ಹಾಕಿ ಕರ್ಕೊಳ್ತಾ ಇದ್ದಾರೆ. ಈಗ ಇದು ಸ್ವಲ್ಪ ಒಂದು ಸರಿ ಹಾಕಿದ್ದಾರೆ, ಒಂದು 6 ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಇದಕ್ಕೆ. ಸೊ ಆ ನಂತರ ಈಗ ಮತ್ತೆ ಪುನಃ ಹಾಕ್ಕೊಳ್ತಾರೆ. ಯಾವ ಥರ ಹಾಕ್ಕೊಳ್ತಾರೆ ಅಂತ ಒಂದು ಸರಿ ಇನ್ನೂ ಸ್ವಲ್ಪ ಕ್ಲಿಯರಾಗಿ ತೋರಿಸ್ತೀನಿ ನೋಡಿ. ಅದಕ್ಕೆ ಮೇಲೆ ಹಿಂಗೆ ಹಾಕ್ಬಿಟ್ಟು ಅದು ಇದಕ್ಕೆ ಹಿಂಗೆ ಸವರ್ಬಿಟ್ಟು ಹಾಕ್ಕೊಳ್ತಾರೆ. ಈ ಥರ ಆಗಿ ಅವರು ಎಲ್ಲ ಮಿರ್ಚಿಗಳನ್ನು ಎಣ್ಣೆಯಲ್ಲಿ ಹಾಕ್ಕೊಳ್ತಾರೆ. ಈಗ ಒಂದು 5-6 ಹಾಕಿ ಪುನಃ ಮೊದಲು ಮಾಡಿರ್ತಕ್ಕಂಥ ಒಂದು 5-6ನ ಹಾಕ್ಕೊಂಡು ಅದು ಕರ್ಕೊಳ್ತಾರೆ, ಸ್ವಲ್ಪ ಹೊಂಬಣ್ಣ ಬರತ್ತಾಗ. ಇಲ್ಲ ಅಂದರೆ ಇವಿಷ್ಟು ಹಾಕೋಷ್ಟಕ್ಕೆ ಮೊದಲು ಹಾಕಿರೋದು ಚೆನ್ನಾಗಿ ಕೆಂಪಾಗ್ಬಿಡ್ತದೆ. ಆದ್ದರಿಂದ ಅವರು ಈವಂಥ ಒಂದು ಮೆಥಡಲ್ಲಿ ಮಿರ್ಚಿ ಮಾಡಿದ್ದಾರೆ. ಸೊ ನೀವು ಮನೇಲಿ ಈ ಥರಾಗಿ ಒಂದು ಸರಿ ಮಿರ್ಚಿ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.